ಸ್ನೇಹಿತರೆ, ಇವತ್ತಿನ ಕತೆ ಇರೋದು ಒಂದು ಭಯಾನಕವಾದ ಮನೆಯಲ್ಲಿ. ಅಲ್ಲಿ ರಾತ್ರಿ ಆಗುತ್ತಿದ್ದಂತೆ ಭೂತಗಳ ಹಾವಳಿ ಶುರುವಾಗುತ್ತೆ. ಮನೆಯ ಒಡತಿಯ ಕುತ್ತಿಗೆಯನ್ನು ಇಸ್ಕೋದ್ರಿಂದ ಹಿಡಿದು ಮನೆಯಲ್ಲಿರುವ ಸಾಮಾನುಗಳನ್ನು ಹೊರಗೆ ಎಸೆಯುತ್ತವೆ. ಈ ಭೂತಗಳು ಆ ಫ್ಯಾಮಿಲಿಗೆ ಕಾಟ ಕೊಡೋದ್ರಲ್ಲಿ ಏನು ಕೂಡ ಕಮ್ಮಿನೇ ಮಾಡಿರಲಿಲ್ಲ. ಆಮೇಲೆ ನೋಡುತ್ತಿದ್ದಂತೆ ಆ ಭೂತಗಳು ಎದುರು ಒಂದು ಭಯಾನಕವಾದ ಆತ್ಮ ಎದುರಾಗುತ್ತೆ. ಅದು ಎಂಥ ಭಯಾನಕ ಅಂದರೆ ಅದನ್ನು ಕೇಳಿದ ತಕ್ಷಣ ನೀವು ಕೂಡ ನಡುಗಿ ಹೋಗ್ತೀರಾ. ಬನ್ನಿ, ತಡ ಮಾಡೋದು ಬೇಡ, ಈ ವಿಡಿಯೋವನ್ನು ಶುರು ಮಾಡೋಣ. ಈ ಭಯಾನಕವಾದ ಘಟನೆ ನಡೆದಿದ್ದು 1969ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ವೇಲ್ಸ್ನಲ್ಲಿ. ಅಲ್ಲಿ ಒಂದು ಫ್ಯಾಮಿಲಿಗೆ ಡೇಂಜರಸ್ ಪ್ರೇತಗಳು ಎದುರಾಗ್ತವೆ. ಸ್ಟೀಫನ್ ಅನ್ನೋ 5 ವರ್ಷದ ಹುಡುಗ ತನ್ನ ಫ್ಯಾಮಿಲಿ ಜೊತೆ ಇಂಗ್ಲೆಂಡ್ ವೇಲ್ಸ್ ಬಾರ್ಡರ್ನಲ್ಲಿರೋ ಒಂದು ಚಿಕ್ಕದಾದ ಮನೆಯಲ್ಲಿದ್ದ. ಸ್ನೇಹಿತರೆ, ಸ್ಟೀಫನ್ನ ಫ್ಯಾಮಿಲಿ ಆದರೆ ತುಂಬ ಸಣ್ಣದಲ್ಲ, ಬಹಳ ದೊಡ್ಡದು. ಅವನ ತಂದೆ ತಾಯಿ ಜೊತೆ 5 ಜನ ಅಣ್ಣಂದಿರು, 4 ಜನ ತಂಗಿಯರು ಮತ್ತು ಒಬ್ಬ ತಮ್ಮ ಕೂಡ ಇದ್ದ. ಇವತ್ತಿನ ಕಾಲದಲ್ಲಿ ಇದು ಆಶ್ಚರ್ಯ ಅನಿಸಬಹುದು, ಆದರೆ 1960ರ ದಶಕದಲ್ಲಿ ಇದು ಕಾಮನ್ ಆಗಿತ್ತು. ಯಾಕಂದರೆ ಅವತ್ತು ಬರ್ತ್ ಕಂಟ್ರೋಲ್ ಮೈಂಡ್ಸೆಟ್ ಅಷ್ಟಾಗಿ ಇಲ್ಲದಿದ್ದರಿಂದ ಜನರಿಗೆ ಬೇಡ ಅಂದರೂ ತುಂಬಾ ಮಕ್ಕಳಾಗ್ತಿದ್ವು. ಆಮೇಲೆ 1960ರಲ್ಲಿ ಬೈಕ್ಗಳ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸ್ಟೀಫನ್ನ 2 ಅಣ್ಣಂದಿರಾದ ಜಾನ್ ಮತ್ತು ಡೇವಿಡ್ ಹತ್ರ ಕೂಡ ಸ್ವಂತ ಮೋಟಾರ್ ಬೈಕ್ ಇತ್ತು. ಅದರಲ್ಲಿ ಅವರು ಸ್ಟೀಫನ್ನ ರೈಡ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಸ್ಟೀಫನ್ ತನ್ನ ಅಣ್ಣಂದಿರನ್ನೇ ರೋಲ್ ಮಾಡೆಲ್ ಅಂದ್ಕೊಂಡಿದ್ದ. ಅವನಿಗೂ ದೊಡ್ಡವನಾದ ಮೇಲೆ ಅಣ್ಣಂದಿರ ಥರ ಬೈಕ್ ಮೇಲೆ ಸುಂದರ ಹುಡುಗಿಯರನ್ನು ಕೂರಿಸಿಕೊಂಡು ರೈಡ್ ಮಾಡೋ ಆಸೆ ಇತ್ತು. ಜಾನ್ ಮತ್ತು ಡೇವಿಡ್ ಇಬ್ಬರಿಗೂ ಗರ್ಲ್ ಫ್ರೆಂಡ್ಸ್ ಇದ್ದರು. ಅವರು ತಮ್ಮ ಗರ್ಲ್ ಫ್ರೆಂಡ್ನ ಬೈಕ್ ಮೇಲೆ ಕೂರಿಸಿಕೊಂಡು ಮನೆಗೆ ಬರ್ತಾಯಿದ್ರು. ಆದರೆ ಇದನ್ನೆಲ್ಲ 5 ವರ್ಷದ ಸ್ಟೀಫನ್ ಮುಂದೆ ನಡೀತಾನೆ ಇರಲಿಲ್ಲ. ಯಾವಾಗ ಸ್ಟೀಫನ್ ಮಲಗಿಬಿಟ್ಟಿರ್ತಾನೋ ಆವಾಗಲೇ ಅಣ್ಣಂದಿರು ಗರ್ಲ್ ಫ್ರೆಂಡ್ಸ್ನ ಮನೆಗೆ ಕರ್ಕೊಂಡು ಬರ್ತಾಯಿದ್ರು. ಆದರೆ ಈ ಸ್ಟೀಫನ್ ಇದನ್ನಲ್ಲ, ಅಣ್ಣಂದಿರು ಅವರು ಮಲಗಿದ್ದಾರೆ ಅಂದ್ಕೊಂಡಿದ್ರು. ಇವನು ಅವರ ಬೈಕ್ ಸೌಂಡ್ ಕೇಳಿದ ತಕ್ಷಣ ಎದ್ದು ವಿಂಡೋ ಹತ್ರ ಹೋಗ್ತಾ ಇದ್ದ. ಅವನು ಏನು ಮಾಡ್ತಾ ಇದ್ದ ಅಂದರೆ ಅವರ ಗರ್ಲ್ ಫ್ರೆಂಡ್ಸ್ನ ನೋಡ್ತಾ ಇದ್ದ. ಒಂದು ದಿನ ಡೇವಿಡ್ ತನ್ನ ಹೊಸ ಗರ್ಲ್ ಫ್ರೆಂಡ್ನ ಜೊತೆ ಮನೆಗೆ ಬರ್ತಾನೆ. ಸಂಜೆ ಸುಮಾರು 7:30 ಇರಬಹುದು. ಅವತ್ತು ಅವನಿಗೆ ಗೊತ್ತಿರಲಿಲ್ಲ ಅವನ ಗರ್ಲ್ ಫ್ರೆಂಡ್ ನಡುವೆ ಒಂದು ಭೂತ ಕುಳಿತಿದೆ ಅಂತ. ಸ್ಟೀಫನ್ ಬೆಳಗ್ಗೆ ಬೇಗನೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಅವನು ಮಲಗಿಬಿಟ್ಟಿದ್ದ. ಕೆಳಗಡೆ ಹಾಲ್ನಲ್ಲಿ ಅವರ ಅಮ್ಮ ಮತ್ತು ಅಕ್ಕ ತಂಗಿಯರು ಮಾತನಾಡ್ತಿದ್ರು. ಆದರೆ ಸ್ಟೀಫನ್ ನಿದ್ದೆ ಬರ್ತಾ ಇರಲಿಲ್ಲ. ಅದೇ ಟೈಮ್ನಲ್ಲಿ ಡೇವಿಡ್ನ ತನ್ನ ಗರ್ಲ್ ಫ್ರೆಂಡ್ನ ಜೊತೆ ಎಂಟ್ರಿ ಕೊಟ್ಟ ಗುರು. ಆಗ ಸ್ಟೀಫನ್ ಎದ್ದು ಹೋಗೋಕ್ಕೆ ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಹೋದರೆ ಅಮ್ಮ ಮತ್ತು ಅಕ್ಕಂದಿರು ನೋಡಿ ಬೈತಾರೆ ಅಂತ ಭಯ. ಆದರೆ ಅವನು ಎಚ್ಚರವಾಗಿಯೇ ಇದ್ದ. ಯಾಕೆಂದರೆ ಬರುವಾಗ ನೋಡೋಕ್ಕಾಗಿರಲಿಲ್ಲ. ಆದರೂ ಹೋಗಬೇಕಾದ್ರೂ ಅಣ್ಣನ ಗರ್ಲ್ ಫ್ರೆಂಡ್ನ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಆಗಿನ ಕಾಲದಲ್ಲಿ ರೋಡ್ ಮೇಲೆ ಅಷ್ಟಾಗಿ ಸೌಂಡ್ ಇರ್ತಾ ಇರಲಿಲ್ಲ. ಅದಕ್ಕಾಗಿಯೇ ಮನೆಯಲ್ಲಿ ನಿಧಾನಕ್ಕೆ ಮಾತನಾಡಿದ್ರು ಕೂಡ ಸ್ಟೀಫನ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಕೆಳಗಡೆ TV ಓಡ್ತಿದ್ರು ಕೂಡ ಅಮ್ಮ ಅಕ್ಕಂದಿರು ಡೇವಿಡ್ ಮತ್ತು ಒಬ್ಬ ಅಪರಿಚಿತ ಹುಡುಗಿಯ ವಾಯ್ಸ್ ಕೇಳಿಸ್ತಾ ಇತ್ತು. ಡೇವಿಡ್ ತನ್ನ ಗರ್ಲ್ ಫ್ರೆಂಡ್ನ ಅಮ್ಮನಿಗೆ ಇಂಟ್ರೊಡ್ಯೂಸ್ ಮಾಡಿದ. ಅವಳ ಹೆಸರೇ ಜೆನೆಟ್. ಹಾಗಂತ ಸ್ಟೀಫನ್ಗೆ ಗೊತ್ತಾಯಿತು. ರಾತ್ರಿ ಸುಮಾರು 8:30ಕ್ಕೆ ಡೇವಿಡ್ ಮತ್ತು ಜೆನೆಟ್ ಮನೆ ಬಿಟ್ಟು ಹೊರಡೋಕೆ ರೆಡಿ ಆಗ್ತಾರೆ. ಅವರ ಸೌಂಡ್ ಕೇಳಿದ ತಕ್ಷಣ ಸ್ಟೀಫನ್ ಓಡಿ ಬಂದು ಮೆಟ್ಟಿಲ ಮೇಲೆ ನಿಂತು ಜೆನೆಟ್ನ ನೋಡ್ತಾನೆ. ಸ್ವಲ್ಪ ಲೇಟ್ ಆಗಿದ್ದರಿಂದ ಸ್ಟೀಫನ್ಗೆ ಜೆನೆಟ್ನ ಮುಖ ಸರಿಯಾಗಿ ಕಾಣಿಸ್ತಿಲ್ಲ. ಕೇವಲ ಹಿಂದಿನಿಂದ ಅಷ್ಟೇ ನೋಡಿದ. ಅವಳಿಗೆ ಉದ್ದನೆಯ ಕೂದಲು ಮತ್ತು ಒಂದು ಲೆದರ್ ಜಾಕೆಟ್ ಹಾಕಿಕೊಂಡಿದ್ಲು. ಅವಳ ಪಕ್ಕದಲ್ಲೇ ಡೇವಿಡ್ ನಿಂತಿದ್ದ. ಜೆನೆಟ್ ಹೇಳಿದ್ಲು, ನಿಮ್ಮ ಫ್ಯಾಮಿಲಿ ಮೀಟ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಆದರೆ ಅಷ್ಟರಲ್ಲಿ ಜೆನೆಟ್ ಒಂದು ಮಾತನ್ನು ಕೇಳ್ತಾಳೆ. ಅದನ್ನು ಕೇಳಿ ಡೇವಿಡ್ಗೆ ಮಾತ್ರವಲ್ಲ, ಮೇಲೆ ನಿಂತು ನೋಡ್ತಿದ್ದ ಸ್ಟೀಫನ್ನಿಗೂ ಬೆವರಿಳಿಯುತ್ತೆ. ಜೆನೆಟ್ ಹೇಳ್ತಾಳೆ, ಡೇವಿಡ್, ನಿಮ್ಮ ಫ್ಯಾಮಿಲಿ ಎಲ್ಲರೂ ತುಂಬಾ ಒಳ್ಳೆಯವರು. ಆದರೆ ಒಬ್ಬ ಅಜ್ಜಿ ಇದ್ದಾರಲ್ಲ, ಅವರು ತುಂಬಾ ಸ್ಟ್ರಿಕ್ಟ್ ಅನಿಸುತ್ತೆ. ಇದನ್ನು ಕೇಳಿ ಡೇವಿಡ್ಗೆ ತುಂಬಾ ಗಾಬರಿಯಾಗುತ್ತೆ. ಯಾವ ಅಜ್ಜಿಯ ಬಗ್ಗೆ ಮಾತನಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಜೆನೆಟ್ ಹೇಳ್ತಾಳೆ, ಅದೇ ಪಿಂಕ್ ಕಲರ್ ಡ್ರೆಸ್ ಮತ್ತು ಬಿಳಿ ಕೂದಲಿನ ಅಜ್ಜಿ. ಕೈಯಲ್ಲಿ ವಾಕಿಂಗ್ ಸ್ಟಿಕ್ ಇಟ್ಕೊಂಡಿದ್ರು, ಸೋಫಾ ಮೇಲೆ ಕೂತಿದ್ರಲ್ಲ, ಏನೂ ಮಾತನಾಡದೆ ನನ್ನನ್ನೇ ಗುರಾಯಿಸ್ತಾ ಇದ್ರು. ಡೇವಿಡ್ಗೆ ನಂಬೋಕ್ಕಾಗಲಿಲ್ಲ. ಅವನು ಕೇಳ್ತಾನೆ, ಆ ಅಜ್ಜಿ ತಲೆಗೆ ಬ್ಲ್ಯಾಕ್ ಹೇರ್ ಬ್ಯಾಂಡ್ ಹಾಕಿಕೊಂಡಿದ್ರಾ ಅಂತ. ಅದಕ್ಕೆ ಜೆನೆಟ್ ಹೌದು ಅಂತ ಹೇಳ್ತಾಳೆ. ಆದರೆ ಡೇವಿಡ್ ಇದನ್ನು ಕೇಳಿ ಫುಲ್ ಶಾಕ್ ಆಗಿ ಹೋಗ್ತಾನೆ.
ಆದರೆ ಜೆನೆಟ್ಗೆ ಹೆದರಬಾರದು ಅಂತ ಸತ್ಯವನ್ನು ಮುಚ್ಚಿಟ್ಟ. ಅವರು ಬೇರೆ ಯಾರೂ ಅಲ್ಲ ನಮ್ಮ ಅಜ್ಜಿ ಅಂತ ಸುಳ್ಳು ಹೇಳ್ತಾನೆ. ಜೆನೆಟ್ ಹೇಳ್ತಾಳೆ, ಅವರು ಯಾರಾದರೂ ಆಗಿರಲಿ, ಅವರು ಸ್ವಭಾವ ನನಗೆ ಒಂಚೂರನ್ನು ಇಷ್ಟನೇ ಆಗಲಿಲ್ಲ ಅಂತ ಬೈಕ್ ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮೇಲೆ ನಿಂತಿದ್ದ ಸ್ಟೀಫನ್ ಫುಲ್ ನಡುಗಿ ಹೋಗ್ತಾನೆ. ಯಾಕಂದರೆ ಅವನ ಅಜ್ಜಿ ತೀರೋಗಿ ಆಗಲೇ 6 ತಿಂಗಳಾಗಿತ್ತು. ಇಂಥದ್ರಲ್ಲಿ ಅಜ್ಜಿ ಡೇವಿಡ್ ಗರ್ಲ್ ಫ್ರೆಂಡ್ಗೆ ಕಾಣಿಸಿಕೊಂಡಿದ್ದು ನಿಜಕ್ಕೂ ಭಯಾನಕವಾಗಿತ್ತು. ಸ್ಟೀಫನ್ ಅನ್ಕೊಂತಾನೆ ಅಮ್ಮನ ಹತ್ತಿರ ಹೋಗಿ ಈ ವಿಷಯನೆಲ್ಲ ಹೇಳಬೇಕು ಅಂತ. ಆದರೆ ಮೆಟ್ಟಿಲ ಹತ್ರ ಕತ್ತಲಿರೋದ್ರಿಂದ ಅವನಿಗೆ ತುಂಬಾನೇ ಭಯ ಆಗಿ ರೂಮ್ಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಅವತ್ತಿನಿಂದ ಸ್ಟೀಫನ್ ರೂಮ್ನಲ್ಲಿ ಲೈಟನ್ನು ಆನ್ ಮಾಡಿಕೊಂಡೇ ಮಲ್ಗೋದಕ್ಕೆ ಶುರು ಮಾಡ್ತಾನೆ. ತನ್ನ ಮನೆಯಲ್ಲಿ ಹಿಂದೆ ನಡೆದ ವಿಚಿತ್ರ ಘಟನೆ ನೆನಪು ಮಾಡ್ಕೊಳ್ತಾನೆ. ಅವನ ತಂದೆ ರೆನಾಲ್ಡ್ 2ನೇ ಮಹಾಯುದ್ಧದ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ರು. ನಂತರ 1959ರಲ್ಲಿ ಅವರು ವೇಲ್ಸ್ನ 5 ಬೆಡ್ರೂಮ್ ಮನೆಗೆ ಶಿಫ್ಟ್ ಆದ್ರು. ಆ ಮನೆ ಹೊರಗಿನಿಂದ ಸುಂದರವಾಗಿ ಕಾಣಿಸುತ್ತೆ, ಆದರೆ ಒಳಗಡೆ ಮಾತ್ರ ಭಯಾನಕ ಸತ್ಯ ಅಡಗಿರುತ್ತೆ. ಅಲ್ಲಿ ಭೂತಗಳಿದ್ದವು ಅಂತ ಸ್ಟೀಫನ್ ಅಮ್ಮ ಎಲ್ಸಿ ಮೊದಲೇ ಹೇಳಿದ್ರು. ಒಂದು ಸಲ ಎಲ್ಸಿ ಕಿಚನ್ ಒಳಗೆ ಹೋದಾಗ ಪಾತ್ರೆಗಳು ತಾವಾಗಿಯೇ ಗಾಳಿಯಲ್ಲಿ ಹಾರ್ತಾ ಇದ್ವು. ಮರುದಿನ ಕಿಚನ್ ಪಾತ್ರೆಗಳು ಮಾಯವಾಗಿ ಬೇರೆ ರೂಮ್ನಲ್ಲಿ ಸಿಕ್ಕಿದ್ವು. ಒಂದು ಸಲ ಗಾಜಿನ ಜಗ್ ಒಂದು ಮೆಟ್ಟಿಲ ಮೇಲಿಂದ ಬಿದ್ದರೂ ಒಡೆಯದೆ 360 ಡಿಗ್ರಿಯಲ್ಲಿ ಗಿರ ಅಂತ ತಿರುಗ್ತಿತ್ತು. ಅಷ್ಟೇ ಅಲ್ಲ, ಅವರು ಸಾಕು ನಾಯಿ ಕಿಚನ್ ಒಳಗೆ ಹೋಗೋದಕ್ಕೂ ಅಳ್ತಾ ಇತ್ತು. ಎಲ್ಸಿ ಎಷ್ಟೇ ಹಿಡ್ಕೊಂಡು ಹೇಳಿದ್ರು ಕೂಡ ಅದು ಒಳಗಡೆನೆ ಬರ್ತಾ ಇರಲಿಲ್ಲ. ಬೆಕ್ಕು ಕೂಡ ಯಾರು ಇಲ್ಲದ ಕಡೆ ನೋಡಿ ಜೋರಾಗಿ ಕೂಗ್ತಿತ್ತು. ಆದರೆ ಭೂತಗಳು ಮಕ್ಕಳನ್ನು ಕಾಡ್ತಾ ಇರಲಿಲ್ಲ ಅಂತ ರೆನಾಲ್ಡ್ಸ್ ಮತ್ತು ಎಲ್ಸಿ ಬೇರೆ ಮನೆಗೆ ಶಿಫ್ಟ್ ಆಗೋದಕ್ಕೆ ಹೋಗಲಿಲ್ಲ. ಆಮೇಲೆ ಆ ಘಟನೆ ಜಾಸ್ತಿ ಆಯಿತು. ಎಲ್ಸಿ ರಾತ್ರಿ ಮಲಗಿದ್ದಾಗ ಯಾರ್ದೋ 2 ಕೈಗಳು ಬಂದು ಕುತ್ತಿಗೆಯನ್ನು ಇಸುಕಿದಂತೆ ಫೀಲ್ ಆಗಿತ್ತು. ಕಣ್ಣು ಬಿಟ್ಟರೆ ಆ ಕೈಗಳು ಕಾಣಿಸಿದ್ವು. ಎಲ್ಸಿ ಭಯದಲ್ಲಿಯೇ ರಾತ್ರಿ ಕಳೀತಾ ಇದ್ಲು. ಎಲ್ಸಿ ಅಜ್ಜಿ ಅಂದರೆ ಎಲ್ಸಿ ಅವರ ತಾಯಿ. ಮನೆಗೆ ಬಂದಾಗ ಮಾತ್ರ ಈ ಕಾಟ ಎಲ್ಲ ನಿಂತು ಹೋಗ್ತಾ ಇತ್ತು. ಅಜ್ಜಿ ಹೋದ ತಕ್ಷಣ ಮತ್ತೆ ಶುರುವಾಗ್ತಾ ಇತ್ತು. 1969ರಲ್ಲಿ ಅಜ್ಜಿ ತಿರು ಹೋದ ಮೇಲೆ ಮನೆ ಸರಿ ಆಯಿತು ಅಂದ್ಕೊಂಡಿದ್ರು. ಆದರೆ ಜೆನೆಟ್ಗೆ ಅಜ್ಜಿ ಆತ್ಮ ಕಾಣಿಸಿಕೊಂಡಾಗ ಎಲ್ಸಿಗೆ ಅರ್ಥ ಆಯಿತು, ಅಜ್ಜಿ ಸತ್ತ ಮೇಲೂ ತಮ್ಮ ಫ್ಯಾಮಿಲಿಯ ಆ ಕೆಟ್ಟ ಆತ್ಮಗಳಿಂದ ಕಾಪಾಡ್ತಿದ್ದಾರೆ ಅಂತ. ಸ್ನೇಹಿತರೆ, ನಿಮ್ಗೇನಿಸುತ್ತೆ? ಆ ಅಜ್ಜಿ ಆತ್ಮ ಇವರನ್ನು ಕಾಪಾಡ್ತಿದೆಯಾ ಅಥವಾ ಇಲ್ಲವಾ? ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಎಪಿಸೋಡ್ನಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನಿಂಗ್ ಆಫ್. ಬಾಯ್.